ಮುಖ ಇದೆ ಇದಕ್ಕೆ. ನಾನು ಅದನ್ನ ಅವಾಗ್ಲೇ ಹೇಳ್ದ ಹಾಗೆ. ಏನು, ಒಂದು ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಏನಾಯ್ತು ವಾಕ್ಯ? ಫಸ್ಟ್ ಮಂತ್ರದ್ದು. ಯೋಪಾಂ ಪುಷ್ಪಂ ವೇದ. ವಾಕ್ಯ ಅರ್ಥ ಆಯ್ತು. ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಡನ್. ಅದಾದ್ಮೇಲಿಂದ ಚಂದ್ರಮಾವ ಅಪಾಂ ಪುಷ್ಪಂ. ಚಂದ್ರನೇ ನೀರಿನ ಪುಷ್ಪ. ಪುಷ್ಪ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು? ಕಾರಣ, ಅಥವಾ ಯಾವ್ದ್ರಿಂದ ಉತ್ಪತ್ತಿ ಆಯ್ತು. ಯಾವ್ದ್ರಿಂದ ಉತ್ಪತ್ತಿ ಆಯ್ತು ಚಂದ್ರ ಅಂತ ಕೇಳಿದಾಗ ಹೇಳಿದ್ರು ಚಂದ್ರಮಾವ ಅಪಾಂ ಪುಷ್ಪಂ. ಈ ಕಾಣಸಿಗುವಂತ ನೀರು ಅದು ಚಂದ್ರನಿಂದ ಉತ್ಪತ್ತಿ ಆಗಿದೆ. ಯಾಕೆ ಚಂದ್ರನಿಂದ ಉತ್ಪತ್ತಿ ಆಯ್ತು? ಅದಕ್ಕೇನು ಲಾಜಿಕ್ ಏನು ಅಂತ ಕೇಳಬೇಕಾದ್ರೆ ಅವ್ರು ಹೇಳಿದ್ರು ಚಂದ್ರನಿಂದ ನೀರಿನ ಉತ್ಪತ್ತಿ ಆಯ್ತು ಅಂತ ಹೇಳಿದ್ರು. ಆಮೇಲೆ ಕೊನೆ ವಾಕ್ಯ ಯಾವ್ದಿದು? ಯ ಏವಂ ವೇದ. ಯಾರು ಈ ತರ ಭಾವಿಸ್ತಾರೋ, ಈ ತರ ಉಪಾಸನೆ ಮಾಡ್ತಾರೋ ಅವ್ರಿಗೇನ್ ಫಲ? ಯೋಪಾಮಾಯತನಂ ವೇದ. ಯಾರು ಈ ತರ ಜಲದ ಕಾರಣವನ್ನ ತಿಳ್ಕೊಂತಾರೋ, ಆಯತನಂ ಅಂದ್ರೆ ಕಾರಣ, ಅವ್ರೇನಾಗ್ತಾರೆ ಕೊನೆಗೆ? ಆಯತನವಾನ್ ಭವತಿ. ಅವರು ಸೆಟಲ್ ಆಗ್ತಾರೆ. ಸೆಟಲ್ ಅಂದ್ರೆ ಏನು ಅನ್ನೋದನ್ನ ಕೊನೆಗೆ ಬರೋಣ. ಎರಡು ಥರದ ಅರ್ಥಗಳನ್ನ ನಾನೀಗ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಏನು? ಚಂದ್ರಮಾವ ಅಪಾಂ ಪುಷ್ಪಂ. ನೀರಿನ ಪುಷ್ಪ ಚಂದ್ರ, ಹೌದಾ? ಸೊ ಮೂನ್ ಇಸ್ ಅ ಫ್ಲವರ್ ಆಫ್ ವಾಟರ್. ಈ ತರ ಯಾರು ತಿಳ್ಕೊಂತಾರೋ ಅವರಿಗೆ ಒನ್ಸ್ ಅಗೇನ್ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಆಯತನವಾನ್ ಭವತಿ. ಅವರು ಸೆಟಲ್ ಆಗ್ತಾರೆ, ಮತ್ತೆ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಡನ್. ಇದಾಯ್ತು. ಈ ತರ ಅರ್ಥ ನೋಡೋದಾದ್ರೆ ಮುಂದೆ ಹೋಗ್ಬೇಕಾದ್ರೆ ಮತ್ತೆ ಹೇಳಿದ್ರು ಏನು? ಚಂದ್ರಮಾವ ಅಪಾಂ ಪುಷ್ಪಂ. ಇದು ಎರಡನೇ ಉಪಾಸನೆ, ಎರಡನೇ ಮಂತ್ರ ಶುರು ಆಗೋದು ಇಲ್ಲಿಂದ. ಇದು ನನ್ನ ಪ್ರವಿಭಾಗ ಅಲ್ಲ, ಅಂದ್ರೆ ವಿಭಾಗ ನಾನ್ ಮಾಡಿದಲ್ಲ. ಸಾಯಣಾಚಾರ್ಯರ ಪ್ರಕಾರ ಅವರು ಈ ತರ ಮಂತ್ರಗಳನ್ನ ವಿಭಾಗ ಮಾಡಿದ್ದಾರೆ. ಆ ತರ ವಿಭಾಗದಲ್ಲಿ ನೋಡೋದಾದ್ರೆ ಎರಡನೇ ಉಪಾಸನೆ ಅದು ಮುಂದುವರೆದು ಹೇಳೋದಾದ್ರೆ ಏನ್ ಹೇಳ್ತಾರೆ? ಅಗ್ನಿರ್ವಾ ಅಪಾಮಾಯತನಂ. ಈಗ ಚಂದ್ರನ್ ಮುಗಿತು, ಚಂದ್ರನ್ ಮತ್ತೆ ವಾಪಸ್ ಮುಂದೆ ಬರುತ್ತೆ. ಅದಕ್ಕೋಸ್ಕರ ಹಾಗಾಗಿ ಅದನ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ. ಈಗ ಅಗ್ನಿಗ್ ಬಂದಿದ್ದೀವಿ. ಅಗ್ನಿ ಅಂದ್ರೆ ಬೆಂಕಿ. ಹೇಳ್ತಾರೆ ಅಗ್ನಿರ್ವಾ ಅಪಾಂ ಆಯತನಂ. ಹೇ ಸ್ಟಾಪ್. ಏನು? ಅಗ್ನಿ ಇದೆಯಲ್ಲ ಅದು ನೀರಿನ ಮೂಲ. ಪ್ರಶ್ನೆ ಒನ್ಸ್ ಅಗೇನ್, ಅಗ್ನಿ ನೀರಿನ ಮೂಲ ಹೆಂಗೆ? ಇದರ ಅರ್ಥ ಏನು? ಅಗ್ನಿಯಿಂದ ನೀರು ಸೃಷ್ಟಿಯಾಗಿದೆ ಅಂತ ತಾನೆ. ಅಗ್ನಿರ್ವಾ ಅಪಾಮಾಯತನಂ ಅಂತ. ಅಗ್ನಿಯಿಂದ ನೀರು ಹೇಗ್ ಸೃಷ್ಟಿ ಆಗುತ್ತೆ ಅಂತ ಪ್ರಶ್ನೆ. ಹೌದಾ? ನೀವೆಲ್ಲರೂ ನೋಡಿದೀರಾ ಬೆಂಕಿಯಿಂದ ನೀರು ಸೃಷ್ಟಿ ಆಗೋದು? ನೀರು ಬೆಂಕಿಯನ್ನ ಆರಿಸುತ್ತೆ ಅಂತ ಗೊತ್ತು, ಆದ್ರೆ ಬೆಂಕಿಯಿಂದ ನೀರು ಸೃಷ್ಟಿಯಾಗಿದ್ದಲ್ಲಿ, ಅಗ್ನಿಯಿಂದ ನೀರು ಸೃಷ್ಟಿಯಾಗಿದ್ದಲ್ಲಿ ಗೊತ್ತಿಲ್ಲ. ಸೊ ಈ ಒಂದು ಲಾಜಿಕ್ ಅನ್ನ ಬ್ಯಾಕ್ ಮಾಡೋದಕ್ಕೆ, ಅಂದ್ರೆ ಈ ಲಾಜಿಕ್ ಅನ್ನ ಸರಿ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಒಂದಿದೆ. ಅದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ರೆ ಸೃಷ್ಟಿ ಪ್ರಕ್ರಿಯೆ ಅಂತ ಕರಿತೀವಿ. ನೋಡಿ, ಇದನ್ನ ಬರೀ ಒಂದು ವಾಕ್ಯ ತರ ನೋಡ್ಬೇಡಿ. ಅಗ್ನಿಯಿಂದ ನೀರು ಉತ್ಪತ್ತಿ ಆಗ್ತಿದೆ ಅನ್ನೋದು ಬರೀ ಒಂದು ವಾಕ್ಯ ಅಲ್ಲ, ದಿಸ್ ಇಸ್ ಅ ಸೈನ್ಸ್. ಇದನ್ನ ಏನಂತ ಕರೀತಾರೆ? ಸೃಷ್ಟಿ ಪ್ರಕ್ರಿಯೆ ಅಂತ ಕರೀತಾರೆ. ನೀವೊಂದ್ಸಲಿ ನೆನಪಿಸ್ಕೊಳ್ಳಿ, ಯಾವ್ಯಾವ ತರ ಸೃಷ್ಟಿ ಪ್ರಕ್ರಿಯೆ ಹೇಳಿದ್ದಾರೆ. ನೀವು ಮುಂದೆ ಓದ್ಬೇಕಾದ್ರೆ ತೈತ್ತಿರೀಯೋಪನಿಷತ್ತಲ್ಲಿ ಒಂದು ಕಡೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಪ್ಪ, ಇಡೀ ಜಗತ್ತು ಯಾವ ತರ ಸೃಷ್ಟಿ ಆಯ್ತು ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ, ತಸ್ಮಾದ್ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ. ವಾಟ್ ಇಸ್ ಇಟ್? ಫಸ್ಟ್ ಆಫ್ ಆಲ್ ಎಲ್ಲಾ ಕಡೆ ಆತ್ಮ ಇದೆ. ಆತ್ಮ ಇನ್ ದ ಸೆನ್ಸ್ ಯಾವುದು? ಆ ಎನರ್ಜಿ ಇದೆ. ಆ ಎನರ್ಜಿಯಿಂದ ಮುಂದೆ ಬಂದು ಏನಾಯ್ತು? ಫಸ್ಟ್ ಗೆ ಸೃಷ್ಟಿ ಆಗಿದ್ದು ಆಕಾಶ. ಎಲ್ಲ ಕಡೆ ಆಕಾಶ ಇದೆ. ಆಕಾಶ ಅಂದ್ರೆ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಅವಕಾಶ ಏವ ಆಕಾಶ. ದ ಸ್ಪೇಸ್. ಸ್ಪೇಸ್ ಅಂದ್ರೆ ಏನು? ಅವಕಾಶ ಅಂತ ತಾನೆ. ಅಂದ್ರೆ ಎಲ್ಲಿ ಗ್ಯಾಪ್ ಇದೆಯೋ, ಎಲ್ಲಿ ಅವಕಾಶ ಇದೆಯೋ ಅದನ್ನೇ ನಾವು ಆಕಾಶ ಅಂತ ಕರಿತೀವಿ. ಸೊ ಹಾಗಾಗಿ ಎಲ್ಲೆಲ್ಲಿ ಖಾಲಿ ಇದೆಯೋ ಅದಷ್ಟು ಆಕಾಶ. ಆ ಆಕಾಶ ಫಸ್ಟ್ ಸೃಷ್ಟಿ. ಫಸ್ಟ್ ಆಕಾಶ. ಬರೀ ಆಕಾಶದಿಂದ ಇನ್ನೇನ್ ಸೃಷ್ಟಿ ಆಯ್ತು? ಆಮೇಲೆ ಹೇಳಿದ್ರು ಆಕಾಶಾತ್ ವಾಯು. ಹೇಳ್ತಾರೆ ಆಕಾಶ ಸೃಷ್ಟಿ ಆದ್ಮೇಲೆ ಪರಮಾತ್ಮ ಗಾಳಿಯನ್ನ ಸೃಷ್ಟಿ ಮಾಡಿದ್ರು.
ಆ ಗಾಳಿ ಸೃಷ್ಟಿ ಆದ್ಮೇಲೆ ಏನಾಯ್ತು? ಆಕಾಶಾದ್ ವಾಯು, ವಾಯೋಹ ಅಗ್ನಿ, ವಾಯುವಿನಿಂದ ಏನ್ ಸೃಷ್ಟಿ ಆಯ್ತು? ಅಗ್ನಿ ಸೃಷ್ಟಿ ಆಯ್ತು. ಆಮೇಲೆ ಮುಂದೆ ಹೇಳ್ತಾರೆ ಅಗ್ನೇಹ ಆಪಹ, ಸಿ ಅಗ್ನಿರ್ವಾ ಅಪಾಮಾಯತನಂ ಅಂತ ಹೇಳಿದ್ವಿ. ತೈತ್ತಿರೀಯೋಪನಿಷತ್ತಲ್ಲಿ ಹೇಳ್ತಾರೆ ಅಗ್ನಿಯಿಂದ ನೀರಿನ ಸೃಷ್ಟಿ ಆಯ್ತು. ಆಮೇಲೆ ಏನು? ನೀರಿಂದ ಇನ್ನೇನ್ ಸೃಷ್ಟಿ ಆಯ್ತು? ಆಮೇಲೆ ಹೇಳಿದ್ರು ಅಗ್ನೇಹ ಆಪಹ ಅದ್ಭ್ಯಃ ಪೃಥಿವೀ. ಓಹೋ ಸರಿ, ನೀರಿನಿಂದ ಸಮಗ್ರ ಪೃಥಿವಿಯ ಸೃಷ್ಟಿ ಆಯ್ತು. ಆಮೇಲೆ ಪೃಥಿವಿ ಸೃಷ್ಟಿ ಆದ್ಮೇಲೆ ಹೇಳಿದ್ರು ಆಮೇಲೆ ಪೃಥಿವ್ಯಾ ಓಷಧಯ, ಪೃಥಿವಿ ಸೃಷ್ಟಿ ಆದ್ಮೇಲೆ ನಿಧಾನಕ್ಕೆ ಎಲ್ಲಾ ಕಡೆ ಔಷಧಿ ವನಸ್ಪತಿಗಳು, ಸಸ್ಯ ರಾಶಿಗಳ ಸೃಷ್ಟಿ ಆಯ್ತು. ಆಮೇಲೆ ಪೃಥಿವ್ಯಾ ಓಷಧಯ ಓಷಧಿಭ್ಯೋನ್ನಂ ಅನ್ನಾತ್ ಪುರುಷಃ ಅಂತ. ಯಾವಾಗ ಎಲ್ಲ ಗಿಡ ರಾಶಿಗಳ ಸೃಷ್ಟಿ ಆಯ್ತೋ ಆಗ ತಿನ್ನೋದಕ್ಕೆ ಅನ್ನ ಸೃಷ್ಟಿ ಆಯ್ತು. ಫಸ್ಟು ಅನ್ನ ಸೃಷ್ಟಿ ಆದ್ಮೇಲೆ ಪುರುಷ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿ ವಿಶೇಷಗಳ ಸೃಷ್ಟಿ. ಈ ತರ ಸೃಷ್ಟಿ ಪ್ರಕ್ರಿಯೆ. ಆತ್ಮನಿಂದ ಎನರ್ಜಿಯಿಂದ ಆಕಾಶ ಸೃಷ್ಟಿಯಾಗಿ, ಆಕಾಶನಿಂದ ವಾಯು ಸೃಷ್ಟಿಯಾಗಿ, ವಾಯುವಿನಿಂದ ಅಗ್ನಿ ಸೃಷ್ಟಿಯಾಗಿ, ಅಗ್ನಿಯಿಂದ ನೀರು ಸೃಷ್ಟಿಯಾಗಿ, ನೀರಿಂದ ಪೃಥಿವಿ ಅರ್ತ್ ಸೃಷ್ಟಿಯಾಗಿ, ಪೃಥಿವಿಯಿಂದ ಔಷಧಿ ವನಸ್ಪತಿಗಳು ಎಲ್ಲ ಮರಗಿಡಗಳು ಸೃಷ್ಟಿಯಾಗಿ, ಆಮೇಲೆ ಪುರುಷನ ಸೃಷ್ಟಿ, ಎಲ್ಲ ಪ್ರಾಣಿಗಳ ಸೃಷ್ಟಿ. ಹೌದು ಅಲ್ವೋ? ಸೊ ಹಾಗಾಗಿ ಹೇ ನಾನು ಈಗ ಯಜ್ಞಕ್ಕೆ ಬಳಸ್ತಿರುವಂತ ನೀರು ಏನು? ಇದು ಸಾಮಾನ್ಯ ನೀರಲ್ಲ, ಅಗ್ನಿಯಿಂದ ಸೃಷ್ಟಿಯಾದಂತ ನೀರು. ಡು ಯು ಅಂಡರ್ಸ್ಟ್ಯಾಂಡ್? ಅಷ್ಟು ದೊಡ್ಡ ವ್ಯಕ್ತಿತ್ವವನ್ನ ಹೊಂದಿರುವಂತ ಈ ನೀರನ್ನ ನಾನ್ ಬಳಸ್ತಾ ಇದ್ದೀನಿ. ಸೊ ಹಾಗಾಗಿ ಬೌ ಡೌನ್ ಟು ಇಟ್, ನಮಸ್ಕಾರ ಮಾಡಿ ಅದಕ್ಕೆ. ಅಗ್ನಿರ್ವಾ ಅಪಾಮಾಯತನಂ, ಅಫ್ಕೋರ್ಸ್ ನಮಗೆ ಗೊತ್ತು ನೀರಿನಿಂದ ಜಲದ ಸೃಷ್ಟಿ ಆಯ್ತು. ಈ ತರ ಯಾರು ಉಪಾಸನೆ ಮಾಡ್ತಾರಲ್ಲ ಅವರು ಆಯತನವಾನ್ ಭವತಿ ಹೇಳಿದ್ರು. ಮುಂದಿನ ವಾಕ್ಯ ಏನು? ಈ ತರ ಸೃಷ್ಟಿಯನ್ನ ನೋಡಿ ಯಾರು ಉಪಾಸನೆ ಮಾಡ್ತಾರಲ್ಲ ಅವರು ಆಯತನವಾನ್ ಭವತಿ, ಸ್ಟೇಬಲ್ ಇನ್ ಅ ಲೈಫ್, ನಥಿಂಗ್ ಎಲ್ಸ್ ಇಸ್ ನೀಡೆಡ್. ಮತ್ತೆ ಮುಂದೆ ಪ್ರಶ್ನೆ, ಮುಂದಿನ ವಾಕ್ಯ ಏನು? ಯೋಗ್ನೇರಾಯತನಂ ವೇದ ಆಯತನವಾನ್ ಭವತಿ. ಓಕೆ, ಏನರ್ಥ ಇದ್ರದ್ದು? ಯಹ ಅಗ್ನೇಃ ಆಯತನಂ ವೇದ ಆಯತನವಾನ್ ಭವತಿ. ಯಾರು ನೀರಿನ ಮೂಲ ಅಗ್ನಿಯನ್ನ ತಿಳ್ಕೊಂಡ್ರೋ ಅವರು ಆಯತನವಾನ್ ಭವತಿ, ಮತ್ತೆ ಸ್ಟೇಬಲ್ ಆಗಿರ್ತಾರೆ. ನಥಿಂಗ್ ಎಲ್ಸ್ ಇಸ್ ನೀಡೆಡ್. ಇಷ್ಟ ಅರ್ಥ ಆಯ್ತಾ? ಈಗಿದೆ ಒಂದು ಟ್ವಿಸ್ಟ್. ಸೊ ಏನ್ ಟ್ವಿಸ್ಟ್? ಸಾಮಾನ್ಯವಾಗಿ ಮೂವಿಗಳನ್ನ ನೋಡ್ತಾ ಸೆಕೆಂಡ್ ಹಾಫ್ ಆದ್ಮೇಲೆ ಒಂದು ಟ್ವಿಸ್ಟ್ ಆಗಿರುತ್ತಲ್ಲ, ಯಾರು ಹೀರೋ ಅನ್ಕೊಂಡ್ ಬಂದಿರ್ತೀವಿ ಅವನೇ ವಿಲನ್ ಆಗ್ಬಿಟ್ಟಿರ್ತಾನೆ. ಸೊ ಅದೇ ತರ ಒಂದು ಟ್ವಿಸ್ಟ್ ಇಲ್ಲ. ಏನು? ಆಪೋಬಾ ಅಗ್ನೇರಾಯತನಂ. ವೇಟ್ ಏನ್ ಹೇಳ್ತಿದ್ದೀರಾ ಈಗ? ಆಪಹ, ಯಾವ ನೀರು ಅಗ್ನಿಯಿಂದ ಸೃಷ್ಟಿ ಆಯ್ತು ಅಂತ ಹಿಂದಿನ ಹೇಳಿದ್ರು, ಆ ಅಗ್ನಿ ಏನು ನೀರಿನ ಕಾರಣ ಅಲ್ಲ. ಮತ್ತೇನು ಕಾರಣ? ನೀರೇ ಅಗ್ನಿಗೆ ಕಾರಣ ಅಂತ ಹೇಳಿ, ನೀರಿನ ಸೃಷ್ಟಿಗೆ ಅಗ್ನಿ ಕಾರಣ ಅಂತ ಹಿಂದಿನ ಲಾಜಿಕಲ್ ಹೇಳಿದ್ವಿ. ಆದ್ರೆ ಬರ್ತಾ ಏನ್ ಹೇಳಿದ್ವಿ ಈಗ? ಆಪೋವಾ ಅಗ್ನೇರಾಯತನಂ. ಸ್ಟಾಪ್, ಹಿಂದಿನ ಲಾಜಿಕ್ ಅಲ್ಲ ಈಗ. ಏನು? ಆಪಹ, ನೀರಿನ ಕಾರಣ ಅಗ್ನಿ ಅಲ್ಲ, ಈಗ ನೀರೇ ಅಗ್ನಿಗೆ ಕಾರಣ. ಆಯತನವಾನ್ ಭವತಿ ಯ ಏವಂ ವೇದ. ಈ ತರ ಯಾರು ನೀರನ್ನ ಉಪಾಸನೆ ಮಾಡ್ತಾರೋ ಅವರು ಮತ್ತೆ ಆಯತನವಾನ್ ಭವತಿ. ಈಗ ಜಸ್ಟ್ ಒಂದು ಫಾರ್ ಏನು ಒಂದು ಕ್ಲಾರಿಟಿಗೆ ನಾನು ಇದನ್ನ ಮಾಡಿದ್ದೀನಿ. ಮತ್ತೊಂದ್ಸಲಿ ನೋಡ್ಬೇಡ. ಈಗ ಸೃಷ್ಟಿ ಪ್ರಕ್ರಿಯೆಯನ್ನ ನಾನು ಹೇಳಿದೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ. ಆಕಾಶದಿಂದ ವಾಯು ಸೃಷ್ಟಿ ಆಯ್ತು, ವಾಯುವಿಂದ ಅಗ್ನಿ ಸೃಷ್ಟಿ ಆಯ್ತು, ಅಗ್ನಿಯಿಂದ ನೀರು ಸೃಷ್ಟಿ ಆಯ್ತು, ನೀರಿನಿಂದ ಪೃಥ್ವಿ ಆಯ್ತು. ಇದು ತೈತ್ತಿರೀಯೋಪನಿಷತ್ ಪ್ರಕಾರ. ಹೌದಾ? ಈ ತರ ಇರಬೇಕಾದ್ರೆ ಇಲ್ಲಿ ನೋಡಿ ಸ್ಪಷ್ಟವಾಗಿದೆ, ನೀರಿನಿಂದ ಅಗ್ನಿ ಸೃಷ್ಟಿ, ಅಗ್ನಿಯಿಂದ ನೀರು ಸೃಷ್ಟಿ ಆಯ್ತು. ಹೌದಾ? ಇದು ಸ್ಪಷ್ಟವಾಗಿ ಈ ತರ ನಿರೂಪಣೆ ಇರ್ಬೇಕಾದ್ರೆ ಅವ್ರು ಹೇಳಿದ್ರು ಅಗ್ನೇಹೆ ಯಾವ್ದು ಹಿಂದಿಂದ ಅಗ್ನಿರ್ವಾ ಅಪಾಮಾಯತನಂ ಅನ್ನೋದಕ್ಕೆ ಈ ಲಾಜಿಕ್ ನ ಹೇಳ್ಬಹುದು. ಆದ್ರೆ ಮುಂದಿನ ಹೋಗ್ತಾ ಏನ್ ಹೇಳಿದ್ರು ಅವರು? ಮುಂದಿನ ವಾಕ್ಯ ಯಾವ್ದಾಯ್ತು? ಆಪೋವಾ ಅಗ್ನೇರಾಯತನಂ. ಹೇ ವೇಟ್, ನೀರಿಗೆ ಅಗ್ನಿ ಕಾರಣ ಅಲ್ಲ, ಅಗ್ನಿಗೆ ನೀರ್ ಕಾರಣ. ಯಾಕೆ ಈ ತರ ಹೇಳ್ತಾರೆ
ಅನ್ನೋದಕ್ಕೆ ಇಲ್ಲೊಂದು ಆಚಾರ್ಯರು ಒಂದು ಹೇಳ್ತಾರೆ. ಸೃಷ್ಟಿಶ್ರುತವು ಅಗ್ನೇಃ ಆಪಃ ಇತಿ ಅಗ್ನೇಃ ಜಲಕಾರಣತ್ವ ಅಭಿಧಾನಾತ್ ಅಗ್ನೇಃ ಅಪಾಂ ಆಶ್ರಯತ್ವಂ. ಡೋಂಟ್ ವರಿ, ನಾನು ಸಂಸ್ಕೃತ ಭಾಷೆಗಳನ್ನ ನಿಮ್ಗೆ ಡೈರೆಕ್ಟ್ ಆಗಿ ಹೇಳಲ್ಲ, ನಥಿಂಗ್ ಟು ವರಿ. ಅದರ ಈಸಿ ಅರ್ಥ ಇಷ್ಟೇ. ಏನು, ನಾವು ಆ ಸೃಷ್ಟಿ ಸ್ಥಿತಿಯ ಶ್ರುತಿಯಲ್ಲಿ ತೈತ್ತಿರಿಯ ಈ ತರ ಶ್ರುತಿ ಇದೆಯಲ್ಲ, ಇಲ್ಲಿ ವೇದ ಮಂತ್ರ ಇದೆಯಲ್ಲ, ಏನ್ ಮಂತ್ರ, ಆ ಮಂತ್ರದ ಪ್ರಕಾರ ಅಗ್ನಿಯಿಂದ ನೀರಿನ ಸೃಷ್ಟಿ ಆಯ್ತು ಅಂತ ಹೇಳಿದ್ವಿ, ಹೌದಾ? ಅದನ್ನೇ ಹೇಳ್ತಿರೋದು. ಅಗ್ನೇಃ ಆಪಃ ಇತಿ ಅಗ್ನೇಃ ಜಲಕಾರಣತ್ವಾಭಿಧಾನ. ಅಗ್ನಿ ಜಲಕ್ಕೆ ಕಾರಣ ಅಂತ ಹೇಳುವಂತ ಶ್ರುತಿ ಇರೋದ್ರಿಂದ, ಆದ್ರೆ ಇನ್ನು ಮುಂದೆ ಹೇಳ್ತಾರೆ, ಅತ್ರಾಪಿ ಪ್ರಯೋಜನಾರ್ಥಂ ಆದೌ ಫಲಕಥನಂ ಉಪಸಂಹಾರಾರ್ಥಂ ಪುನಃ ಆಯತನವಾನ್ ಭವತಿ ಇತ್ಯಭಿಧಾನಂ. ಆಯ್ತು. ಆಮೇಲೆ ತತ್ರ ಯ ಏವಂ ವೇದ ಇತಿ ಉದಾಹರಣೀಯಂ. ಓಕೆ. ಆಮೇಲೆ ಮಹಾಸೃಷ್ಟೌ ಅಪಿ ಅಗ್ನಿಕಾರ್ಯತ್ವೇ ಮಹಾಸೃಷ್ಟೌ ಅಪಾಂ ಅಗ್ನಿಕಾರ್ಯತ್ವೇಪಿ ಬ್ರಹ್ಮಾಂಡ ಅಂತರ್ಸೃಷ್ಟೌ ಆಪಹವಾ ಇದಮಾಸನ್ ಸಲಿಲಮೇವ ಇತ್ಯಾದಿ ವಾಕ್ಯೇನ ಅಪಾಂ ಸರ್ವಕಾರಣತ್ವಾಭಿಧಾನಂ ಹೇಳ್ತಾರೆ. ನೋಡ್ರಪ್ಪ, ಸರಿ, ಯದ್ಯಪಿ ಎರಡು ಥರದ ಸೃಷ್ಟಿಯನ್ನ ಹೇಳ್ಬೇಕು ನಾವು. ಯಾವ ತರ ಸೃಷ್ಟಿ? ಒಂದು ಮಹಾಸೃಷ್ಟಿ. ಮಹಾಸೃಷ್ಟಿ ಅಂದ್ರೆ ಏನು? ಮಹಾಸೃಷ್ಟಿ ಅಂದ್ರೆ ಇದು ಆಕಾಶಾದ್ ವಾಯೋ ಅಗ್ನಿ, ಜಗತ್ತು ಫಸ್ಟ್ ಸೃಷ್ಟಿ ಆಗ್ಬೇಕಾದ್ರೆ ಈ ತರ ಸೃಷ್ಟಿ ಆಯ್ತು. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿಂದ ಪೃಥಿವಿ. ಆದ್ರೆ ಎರಡನೇ ಸೃಷ್ಟಿ ಇದೆ, ಅದನ್ನ ಅಂತರ್ಸೃಷ್ಟಿ ಅಂತ ಕರೀತಾರೆ. ಓಕೆ, ಅಂತರ್ಸೃಷ್ಟಿ ಅಥವಾ ಅಂತಃಪ್ರಲಯ ಅಂತ ಕರೀರಿ. ಬ್ರಹ್ಮಾಂಡಾಂತರ ಸೃಷ್ಟಿ ಇದು ಹೆಂಗೆ ಅಂತ ಕೇಳಿದ್ರೆ, ಈಗ ಒಂದ್ ಸ್ಕೂಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಫಸ್ಟ್ ಸ್ಕೂಲ್ಗೆ ಹೋಗೋದು ಅದು ನಿತ್ಯ ಸೃಷ್ಟಿ. ಅದು ಸ್ಕೂಲ್ ಒಳಗೂ ಕೂಡ ಒಂದೊಂದು ಸೆಕ್ಷನ್ ಆಫ್ ಕ್ಲಾಸಸ್ ಬೇರೆ ಆಗತ್ತಲ್ವಾ. ಸ್ಕೂಲ್ಗೆ ಹೋಗೋದು ಕ್ಲಾಸ್ಗಳಿಗೆ, ಅದು ಒಂದು ಸೃಷ್ಟಿ ಅಂತ ನೆನ್ಪಿಟ್ಕೊಂಡ್ರೆ, ಆ ಕ್ಲಾಸ್, ಆ ಸಂಪೂರ್ಣ ಸ್ಕೂಲಲ್ಲೂ ಕೂಡ ಒಂದೊಂದು ಕ್ಲಾಸ್ ಚೇಂಜ್ ಆಗುತ್ತೆ. ಫಸ್ಟ್ ನಾವೇನ್ ಮಾಡ್ತೀವಿ, ಪ್ರೇಯರ್ಗೆ ಹೋಗ್ತೀವಿ, ಪ್ರೇಯರ್ ಇಂದ ಮ್ಯಾಥ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಮ್ಯಾಥ್ ಕ್ಲಾಸ್ ಮುಗಿಯುತ್ತೆ, ಮತ್ತೆ ಇನ್ಯಾವ್ದು ಲ್ಯಾಂಗ್ವೇಜ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಅದು ಮುಗಿಯುತ್ತೆ. ಬಟ್ ಸಂಪೂರ್ಣ ಸ್ಕೂಲ್ ಮುಗಿಯೋದು ಯಾವಾಗ? 9:00 ಅಥವಾ 4:00. ಸಂಪೂರ್ಣ ಸ್ಕೂಲ್ ಸ್ಟಾರ್ಟ್ ಆಗಿದ್ ಯಾವಾಗ? ಅಫ್ಕೋರ್ಸ್ 8 ಗಂಟೆಗೋ 9 ಗಂಟೆಗೋ ಶುರುವಾಯ್ತು. ಸಂಪೂರ್ಣ ಸ್ಕೂಲ್ ಮುಗಿಯೋದು 4:00. ಆದ್ರೆ ಇದರ ಮಧ್ಯನೂ ಕೂಡ ಒಂದೊಂದು ರಿಪಿಟೇಷನ್ ಇದೆ ನೋಡಿ. ಒಂದ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಒಂದ್ ಕ್ಲಾಸ್ ಮುಗಿಯುತ್ತೆ, ಇನ್ನೊಂದ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಮುಗಿಯುತ್ತೆ, ಪ್ರೇಯರ್ ಸ್ಟಾರ್ಟ್ ಆಗುತ್ತೆ, ಮುಗಿಯುತ್ತೆ. ಅದೇ ತರ ಇಡೀ ಪ್ರಪಂಚ ಒಂದ್ಸಲಿ ಸೃಷ್ಟಿ ಆಗತ್ತೆ, ಒಂದ್ಸಲಿ ನಾಶ ಆಗತ್ತೆ. ಆದ್ರೆ ಅದರ ಮಧ್ಯೆನೂ ಕೂಡ ಒಂದೊಂದ್ಸಲಿ ಅವಾಂತರ ಸೃಷ್ಟಿ ಆಗತ್ತೆ. ಅವಾಂತರ ಸೃಷ್ಟಿ ಅಂದ್ರೆ ಮಹಾಸೃಷ್ಟಿಯ ಮಧ್ಯದಲ್ಲಿ ಇನ್ನೊಂದ್ ತರದ ಸೃಷ್ಟಿ. ಸೊ ಮಹಾಸೃಷ್ಟಿ ಯಾವಾಗ ಆಗತ್ತೆ? ಮಹಾಸೃಷ್ಟಿ ಪೃಥಿವಿ ಈ ತರ ಹೇಳಿದೆ ನಾನು. ಮತ್ತೆ ಮಹಾಪ್ರಲಯ ಇನ್ನೊಂದ್ಸಲಿ ಆಗತ್ತೆ. ಆದ್ರೆ ಈ ಮಹಾಸೃಷ್ಟಿ ಮತ್ತೆ ಮಹಾಪ್ರಲಯದ ಮಧ್ಯ ಕೂಡ ಒಂದೊಂದು ಯುಗ ಆದ್ಮೇಲೆ, ಒಂದೊಂದು ಮಹಾಯುಗ ಆದ್ಮೇಲೆ, ಒಂದೊಂದು ಕಲ್ಪ ಆದ್ಮೇಲೆ ಪ್ರಳಯಗಳು ಆಗ್ತಾನೆ ಇರುತ್ತೆ. ಇದು ಸ್ಮಾಲ್ ಸ್ಕೇಲ್ ಪ್ರಳಯಗಳು. ಆದ್ರೆ ಬಿಗ್ ಸ್ಕೇಲ್ ಪ್ರಳಯ ಅದು ಆಗೋದಿದೆ ಮುಂದೆ, ಅದನ್ನ ಮಹಾಪ್ರಳಯ ಅಂತ ಕರಿತೀವಿ. ಮಹಾಪ್ರಳಯ ಆಗೋದಕ್ಕಿಂತ ಮುಂಚೆ ಸ್ಮಾಲ್ ಸ್ಕೇಲ್ ಪ್ರಳಯಗಳಾಗತ್ತೆ, ಸ್ಮಾಲ್ ಸ್ಕೇಲ್ ಸೃಷ್ಟಿಗಳಾಗತ್ತೆ. ಅದನ್ನೇ ಅವಾಂತರ ಸೃಷ್ಟಿ ಅಂತ ಕರೀತಾರೆ. ಅಲ್ಲಿ ಹೇಳ್ತಾರೆ ನೋಡಪ್ಪ, ಅವಾಂತರ ಸೃಷ್ಟಿಯಲ್ಲಿ ಅಂದ್ರೆ ಮಹಾಸೃಷ್ಟಿ ಅಲ್ಲ, ಇದು ಒಂದು ಅವಾಂತರ ಸೃಷ್ಟಿಯಲ್ಲಿ ಆಪೋವಾ ಇದಮಾಸನ್ ಸಲಿಲಮೇವ. ಅವಾಂತರ ಸೃಷ್ಟಿಯಲ್ಲಿ ಅಂದ್ರೆ ಸ್ಮಾಲೆಸ್ಟ್ ಅಮೌಂಟ್ ಆಫ್ ಸೃಷ್ಟಿ ಮಾಡ್ತಾ, ಅಲ್ಲಿ ಯಾವ ತರ ಸೃಷ್ಟಿ ಪ್ರಕ್ರಿಯೆ ಇದೆ ಅಂತ ಕೇಳಿದ್ರೆ, ಎಲ್ಲಾ ಕಡೆ ಮೊದ್ಲು ನೀರಿದೆ, ಆಮೇಲೆ ನೀರಿನಿಂದ ಬೇರೆದೆಲ್ಲ ಸೃಷ್ಟಿ ಆಯ್ತು, ಆಮೇಲೆ ಅಲ್ಲಿಂದ ನೀರಿನಿಂದ ಅಗ್ನಿ ಸೃಷ್ಟಿ ಆಯ್ತು, ಅಗ್ನಿಯಿಂದ ಎಲ್ಲ ಪೃಥ್ವಿಗಳ ಸೃಷ್ಟಿ ಆಯ್ತು, ಎಲ್ಲ ಪೃಥ್ವಿಗಳಿಂದ ಎಲ್ಲ ಜೀವರಾಶಿಗಳ ಸೃಷ್ಟಿ ಆಯ್ತು. ಇದು ಅವಾಂತರ ಸೃಷ್ಟಿ. ಇಲ್ಲಿ ಅವಾಂತರ ಸೃಷ್ಟಿಯಲ್ಲಿ ನೋಡಿ, ನೀರೇ ಎಲ್ಲದಕ್ಕೂ ಅದಕ್ಕೆ ಕಾರಣ ಏನು? ಇದೇ ವೇದವಾಕ್ಯ. ಆಪೋವಾ ಇದಮಾಸನ್ ಸಲಿಲಮೇವ. ಅರುಣ ಪ್ರಶ್ನೆ ಮೊದಲನೇ ವಾಕ್ಯನೇ ಅದೇ ತಾನೆ. ಆಪಮಾಪ ಮಪ ಸರ್ವಾ ಆಹ. ಎಲ್ಲ ಕಡೆ ನೀರಿತ್ತು ಅಂದ್ರೆ ಯಾವ ಸೃಷ್ಟಿ ಇದು? ಇದು ಮಹಾಸೃಷ್ಟಿ ಅಲ್ಲ,
ಮಹಾಸೃಷ್ಟಿ ಫಸ್ಟ್ ಇಂದನೆ ಆಕಾಶದಿಂದ ಆಗುತ್ತೆ, ಆದ್ರೆ ಅವಾಂತರ ಸೃಷ್ಟಿ ಇದು. ಒಂದ್ಸಲಿ ಸೃಷ್ಟಿಯಾಗಿ ಒಂದ್ಸಲಿ ಫುಲ್ ಪ್ರಳಯ ಆಯ್ತು, ಮಧ್ಯ ಪ್ರಳಯ ಅವಾಂತರ ಪ್ರಳಯ ಆಯ್ತು, ಆಮೇಲೆ ಮತ್ತೆ ಸೃಷ್ಟಿ ಆಗ್ಬೇಕಲ್ಲ, ಆಗ ಎಲ್ಲ ಕಡೆ ನೀರಿತ್ತು. ಈ ನೀರಿಂದ ಎಲ್ಲದು ಸೃಷ್ಟಿಯಾಗಿದೆ. ಸೊ ಹಾಗಾಗಿ ಈ ವಾಕ್ಯ ಸರಿ. ಯಾವ ವಾಕ್ಯ? ಆಪೋವಾ ಅಗ್ನೇರಾಯತನಂ. ಆಯ್ತಾ? ನೀರಿಂದ ಅಗ್ನಿ ಬರೋದು. ನೀರಿಂದ ಅಗ್ನಿ ಬರೋದು ವಾಕ್ಯ ಸರಿ. ಸೊ ಹಾಗಾಗಿ ಇದೊಂಥರ ಲೂಪ್ ಆಫ್ ಕಾಸ್ಮಿಕ್ ಕ್ರಿಯೇಷನ್. ಒಂದು ಮಹಾಸೃಷ್ಟಿ ಮಹಾಪ್ರಲಯ ಆಗ್ತಿದ್ರೆ ಆ ಮಹಾಸೃಷ್ಟಿ ಮಹಾಪ್ರಲಯದ ಒಳಗೆ ಇನ್ನೊಂದು ಸಣ್ಣ ಚಕ್ರಗಳು ತಿರುಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಒಂದ್ ದೊಡ್ಡ ಚಕ್ರ ಇದೆ, ಒಂದು ವಂಡರ್ಲಾದಲ್ಲೋ ಅಥವಾ ಇನ್ನೆಲ್ಲೋದ್ರಲ್ಲೋ ಒಂದ್ ದೊಡ್ಡ ಚಕ್ರ ಇದೆ. ಆ ಚಕ್ರವನ್ನ ತಿರುಗಿಸೋದಕ್ಕೆ ಮಧ್ಯದಲ್ಲಿ ಇನ್ನೊಂದೆರಡು ಚಕ್ರಗಳಿದೆ. ಅದನ್ನ ಅವಾಂತರ ಸೃಷ್ಟಿ ಅವಾಂತರ ಪ್ರಲಯ ಅಂತ ಕರೀತಾರೆ. ಇದೆಲ್ಲ ನಡೆದ್ರೆ ಮಾತ್ರ ಮಹಾಸೃಷ್ಟಿ ಮತ್ತೆ ಮಹಾಪ್ರಲಯ, ದೊಡ್ಡ ಚಕ್ರ ತಿರುಗೋದು. ಆ ಚಕ್ರದಲ್ಲಿ, ಮಧ್ಯ ಚಕ್ರದಲ್ಲಿ ನೀರೇ ಎಲ್ಲದಕ್ಕೂ ಶ್ರೇಷ್ಠ. ಅಂದ್ರೆ ನೀರಿಂದನೇ ಎಲ್ಲದೂ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ಈ ಎರಡು ಪರಸ್ಪರ ವಿರುದ್ಧ ಅಂತ ಅನ್ಸಿದ್ರು ಇದೆರಡು ಕೂಡ ಸತ್ಯ ಅಂತ ಹೇಳ್ತಾರೆ. ಅಗ್ನಿರ್ವಾ ಅಪಾಮಾಯತನಂ, ಫೈರ್ ಇಸ್ ಅ ಸೋರ್ಸ್ ಆಫ್ ವಾಟರ್, ಅದು ಸರಿ. ವಾಟರ್ ಈಸ್ ಅ ಸೋರ್ಸ್ ಆಫ್ ಫೈರ್, ಅದು ಸಮ್ಯಕ್. ಹಾಗಾಗಿ ಆ ತರ ಇರುವಂತ ನೀರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ. ಈ ತರ ನೀರನ್ನ ಯಾರು ತಿಳ್ಕೊಂತಾರೋ ಅವರು ಜೀವನದಲ್ಲಿ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ, ಕೊನೆಗೆ ಆಯತನವಾನ್ ಭವತಿ. ನಾನು ಅದನ್ನ ಎರಡು ವಿಭಾಗಗಳನ್ನ ಮಾಡಿ ಹೇಳಿದೆ. ಒಂದು ಮಹಾ ಸೃಷ್ಟಿ, ಇನ್ನೊಂದು ಅವಾಂತರ ಸೃಷ್ಟಿ ಅಂತ ಎರಡು ತರದ ಕ್ರಿಯೇಷನ್. ಮಹಾಸೃಷ್ಟಿಯಲ್ಲಿ ಅಫ್ಕೋರ್ಸ್ ಅಗ್ನಿಯಿಂದ ನೀರು ಸೃಷ್ಟಿ ಆಯ್ತು, ಸರಿ ಇದೆಯಾ? ಎರಡನೇದು ಅವಾಂತರ ಸೃಷ್ಟಿ ಅಂದ್ರೆ ಮಧ್ಯದ ಸೃಷ್ಟಿ. ಅದೇನಾಗತ್ತೆ ಅದನ್ನೇ ಹೇಳ್ಬೇಕಾದ್ರೆ ವೇದ ಮಂತ್ರಗಳು ಹೇಳುತ್ತೆ, ಮತ್ತೆ ಅರುಣ ಪ್ರಶ್ನದ ಮೊದಲನೇ ವಾಕ್ಯ ಹೇಳುತ್ತೆ, ಆಪಮಾಪ ಮಪಸ್ಸರ್ವಾಹ, ಎಲ್ಲ ಕಡೆ ನೀರೇ ಇತ್ತು, ಆ ನೀರಿನಿಂದ ಎಲ್ಲಾದು ಸೃಷ್ಟಿ ಆಯ್ತು. ಸೊ ಹಾಗಾಗಿ ನಾವು ವಿ ಕ್ಯಾನ್ ಈಸಿಲಿ ಸೇ ಆಪೋವಾ ಅಗ್ನೇರಾಯತನಂ, ನೀರೇ ಅಗ್ನಿಗೂ ಕಾರಣ. ಸೊ ಅಗ್ನಿರ್ವಾ ಅಪಾಮಾಯತನಂ ಅಂತ ಫಸ್ಟ್ ಮಹಾ ಸೃಷ್ಟಿ ಮಾಡ್ಬೇಕಾದ್ರೆ ಅಗ್ನಿರ್ವಾ ಅಪಾಮಾಯತನಂ, ಬಟ್ ಅವಾಂತರ ಸೃಷ್ಟಿ ಮಾಡ್ಬೇಕಾದ್ರೆ ಮಧ್ಯ ಸೃಷ್ಟಿ ಮಾಡ್ಬೇಕಾದ್ರೆ ಆಪೋವಾ ಅಗ್ನೇರಾಯತನಂ, ನೀರೇ ಎಲ್ಲದಕ್ಕೂ ಕಾರಣ. ಸೃಷ್ಟಿ ಆದ್ಮೇಲೆ ಮಧ್ಯ ಮಧ್ಯ ಅವಾಂತರ ಸೃಷ್ಟಿಯ ಎಕ್ಸಾಕ್ಟ್ಲಿ ಈಗ ಹೆಂಗೆ ಒಂದು ದೊಡ್ಡ ಸೃಷ್ಟಿ ಆಯ್ತು, ಎಲ್ಲ ಭೂತ ಪ್ರಪಂಚ ಭೌತಿಕ ಪ್ರಪಂಚ ಎಲ್ಲ ಸೃಷ್ಟಿ ಆಯ್ತು, ಆದ್ರೆ ಮಧ್ಯ ಈ ಕಲಿಯುಗ ಆಯ್ತು, ಅವಾಗ ಒಂದ್ಸಲಿ ಪ್ರಲಯ ಆಯ್ತು, ಎಲ್ಲದು ನಾಶ ಆಯ್ತು. ಎಲ್ಲದು ನಾಶ ಅಂದ್ರೆ ಏನು? ಎಲ್ಲದು ನೀರಲ್ಲಿ ಮುಳುಗೋಯ್ತು, ಜಲಪ್ರಳಯ ಆಯ್ತು ಅಂತ ಹೇಳ್ತೀವಲ್ಲ. ಸೊ 2011 ನಲ್ಲಿ ಒಂದ್ಸಲಿ ಈ ತರದ್ದು ಒಂದು ಬಂದಿತ್ತು. 2011 ಇಸ್ ಅ ಲಾಸ್ಟ್, January 1st ಇಸ್ ಅ ಲಾಸ್ಟ್ ಒನ್, ಎಲ್ಲ ಮುಳುಗೋಗುತ್ತೆ ಅಂತ. ಅದೇನದು? ಅದು ಅವಾಂತರ ಪ್ರಲಯ. ಮಧ್ಯದೊಂದು ಪ್ರಲಯ ಆಯ್ತು, ಪ್ರಲಯ ಆಗುತ್ತೆ, ಇದು ಅವಾಂತರ ಸೃಷ್ಟಿ, ಅವಾಂತರ ಪ್ರಲಯ. ಸೊ ಈ ವಿಶಾಲ ದೃಷ್ಟಿಯನ್ನ ನೋಡಿದಾಗ ಯು ವಿಲ್ ನೋ ವಾಟ್ ಇಸ್ ಅ ರೆವರೆನ್ಸ್, ವಾಟ್ ಈಸ್ ಅ ಯೂಸೇಜ್ ಆಫ್ ವಾಟರ್, ಯಾವ ತರ ಅದಕ್ಕೆ ನಾವು ತುಂಬಾ ಶ್ರದ್ಧೆಯಿಂದ ಅದನ್ನ ನಡೆಸ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈ ವಿಚಾರ ಗೊತ್ತಾಗ್ಬೇಕು ಅಂತಾನೆ ಅರುಣ ಪ್ರಶ್ನದಲ್ಲಿ ಈ ಮಂತ್ರಗಳನ್ನ ಹಾಕಿರೋ. ನೀವು ಯೂಸ್ ಮಾಡ್ತಾ ಇರೋ ಕುಡಿತಿರುವಂತ ನೀರು ಸಾಮಾನ್ಯ ನೀರಲ್ಲ, ಇಷ್ಟೊಂದೆಲ್ಲ ಇತಿಹಾಸ ಇದೆ ಅದ್ರ ಹಿಂದೆ. ಇನ್ನು ಮುಂದೆ ಇದೆ, ಇದು ತುಂಬಾ ದೊಡ್ಡ ಕಥೆ. ಈ ನಾನ್ ಬರೀ ಏನ್ ಹೇಳ್ದೆ, ನೀರಿಂದು ಅಗ್ನಿದ್ ಹೇಳ್ದೆ, ಇನ್ ಮುಂದೆ ವಾಯುದ್ ಬರುತ್ತೆ, ಇನ್ ಮುಂದೆ ಆಕಾಶದ್ ಬರುತ್ತೆ, ಇನ್ ಮುಂದೆ ಕಾಲದ್ ಬರುತ್ತೆ, ಸಂವತ್ಸರ ನಕ್ಷತ್ರಾಣಿ, ಅದೆಲ್ಲ ಇದೇ ತರ ಹೇಳ್ಬೇಕು. ನೋಡೋಣ ಯಾವ ತರ ಆಗುತ್ತೆ.